ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏನು ಯುದ್ಧ ನಡೀತಾ ಇದೆ ಅದರ ಒಂದು ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಕೇವಲ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಸೀಮಿತವಾಗಿದ್ದ ಸಮಸ್ಯೆ ಈಗ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹರಡ್ತಾ ಇರ್ತಕ್ಕಂಥದ್ದು. ಈಗ ಬಹುದೊಡ್ಡ ಉದ್ಯಮಗಳ ಮೇಲೆಯೂ ಕೂಡ ಈ ಒಂದು ಯುದ್ಧದ ಕರಿನೆರಳು ಬೀಳ್ತಾ ಇರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ ಜೀನ್ಸ್ ಘಟಕದಲ್ಲಿದ್ದೇನೆ. ಈ ಜೀನ್ಸ್ ಘಟಕಕ್ಕೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೂಡ ಸಾಕಷ್ಟು ಲಿಂಕ್ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರ್ತಾ ಇರ್ತಕ್ಕಂಥ ಕೆಮಿಕಲ್ಗಳನ್ನು ಬಳಸಿ ಇಲ್ಲಿ ಜೀನ್ಸನ್ನು ತಯಾರು ಮಾಡ್ತಾಯಿದ್ರು. ಅಂದರೆ ಜೀನ್ಸ್ ಬಟ್ಟೆಗೆ ಕೆಮಿಕಲನ್ನು ಹಾಕುವುದ್ರ ಮೂಲಕ ಕಲರನ್ನು ಚೇಂಜ್ ಮಾಡ್ತಾಯಿದ್ರು. ಈ ದೃಶ್ಯದಲ್ಲಿ ನೀವೇನು ಪ್ಯಾಂಟ್ಗಳನ್ನು ಬೇರೆ ಬೇರೆ ಉಡುಪುಗಳನ್ನು ನೋಡ್ತಿದ್ದೀರಾ, ಇದು ಆರಂಭಿಕವಾಗಿ ಇದು ಡಾರ್ಕ್ ಆಗಿ ಬರುತ್ತೆ. ಅದಕ್ಕೆ ಬೇರೆ ಬೇರೆ ಕಲರ್ಗಳನ್ನು ಹಾಕುವ ಮೂಲಕ ಬೇರೆ ಬೇರೆ ಕಲರ್ನ ಉಡುಪುಗಳನ್ನು ಇಲ್ಲಿ ತಯಾರು ಮಾಡ್ತಾಯಿದ್ರು. ಆದರೆ ಈಗ ಯುದ್ಧ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೆಮಿಕಲ್ ಸಪ್ಲೈ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪೊಟ್ಯಾಷಿಯಂ ಪರಮಾಂಗನೇಟ್ ಆಗಿರ್ಬೋದು, ಹೈಡ್ರೋಜನ್ ಫ್ಲೋರೈಡ್ ಆಗಿರ್ಬೋದು, ಬೇರೆ ಬೇರೆ ಕೆಮಿಕಲ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾಯಿದ್ರು. ಅವೆಲ್ಲವನ್ನು ಕೂಡ ಈಗ ಅಲ್ಲಿಂದ ಸ್ಥಗಿತ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಹೊಡೆತ ಬಿದ್ದಿದ್ದೆ ಜೀನ್ಸ್ ಉದ್ಯಮಿದಾರರಿಗೆ. ಈಗ ದೇಶದಲ್ಲಿರ್ತಕ್ಕಂಥ ಏನು ಸ್ಟಾಕ್ ಇದೆ ಅದನ್ನೇ ಬಳಸ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದು ಸ್ಟಾಕ್ ಇದ್ದರೂ ಕೂಡ ಅದರ ಬೆಲೆಯನ್ನು ಹೆಚ್ಚಿಗೆ ಮಾಡಲಾಗಿರ್ತಕ್ಕಂಥದ್ದು. 40 ರೂಪಾಯಿ kg ಇದ್ದದ್ದನ್ನು 85 ರೂಪಾಯಿಯಿಂದ 100 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಈಗ ರಂಜಾನ್ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಪಾರ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಜೀನ್ಸ್ ಉಡುಪುಗಳನ್ನು ತಯಾರು ಮಾಡ್ತಾ ಇದ್ರು ಉದ್ಯಮಿಗಳು. ಆದರೆ ಈಗ ಕೆಮಿಕಲ್ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ಒಂದು ತಿಂಗಳು ಕಂಟಿನ್ಯೂ ಆಗಿ ನಡೆದರೆ ಸಂಪೂರ್ಣವಾಗಿ ಜೀನ್ಸ್ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ. ನನ್ನ ಜೊತೆ ಈಗ ಜೀನ್ಸ್ ಉದ್ಯಮಿದಾರರಿದ್ದಾರೆ, ಅವ್ರು ಮಾತನಾಡಿಸ್ತೀನಿ. ಸರ್, ಏನು ಹೇಳ್ತಿದ್ದೀರಾ ನೀವು? ಯಾವ್ಯಾವ ಕೆಮಿಕಲ್ಸ್ ಅಂದರೆ ಕೆಮಿಕಲ್ಸ್ಗಳನ್ನು ಕೊಲ್ಲಿ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ರಿ, ಈಗ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮಗೆ ಸಮಸ್ಯೆ ಯಾವ ರೀತಿ ಆಗುತ್ತೆ? ಸರ್, ಡೈರೆಕ್ಟಾಗಿ ನಮಗೆ 30ರಿಂದ 40% ರೇಟ್ ಹೈಕ್ ಆಗಿದೆ. ನಾವೇನು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಇಂಡಿಯಾದಲ್ಲೇ ತಯಾರಾಗೋದು. ಬಟ್ ಬೈ ಪ್ರಾಡಕ್ಟ್ ಅದರದ್ದು ಏನಿದೆ, ನಾವು ಕಚ್ಚಾ ಇದು ಆಮದು ಮಾಡ್ಕೊತಾ ಇದ್ದೀವಿ ಇಂಡಿಯಾದ. ಕಚ್ಚಾ ಕೆಮಿಕಲ್ನ ಆಮದು ಮಾಡಿಕೊಂಡು ಇಲ್ಲಿ ಸಪ್ರೇಟ್ ಕಲರ್ ಕೆಮಿಕಲ್ಸ್ ಎಲ್ಲ ತಯಾರು ಮಾಡ್ತಾರೆ ಇಂಡಿಯಾದಲ್ಲಿ. ಅದರಲ್ಲಿಂದ ಅವರು ಈ ಯುದ್ಧ ಸ್ಟಾರ್ಟ್ ಆದ ತಕ್ಷಣ ಅವರು ಆರ್ಡರ್ ಮಾಡಿರೋವು ನಮಗೆ ಬರ್ತಾ ಇಲ್ಲ ಅಂತೇಳಿ ಆವಾಗಲೇ 30ರಿಂದ 40% ಜಾಸ್ತಿ ಮಾಡ್ಬೋದು. ಸಿಂಪಲಾಗಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ನಿಮಗೆ. ನಾವು ಪ್ಯಾಂಟ್ ರೆಡಿ ಆದಮೇಲೆ ಪ್ಯಾಂಟ್ ಈಗ ಸೇಲಿಗೆ ಕಳಿಸ್ಬೇಕಾದ್ರೆ ಇದು ಪ್ಯಾಕ್ ಮಾಡ್ತೀವಿ. ಈ ಕವರಲ್ಲಿ ಪ್ಯಾಕ್ ಮಾಡ್ತೀವಿ. ಇದನ್ನು ಏನಾಗಿದೆ, ಈಗ 160 ರೂಪಾಯಿ kg ಇರೋದು ಈ ಯುದ್ಧ ಸ್ಟಾರ್ಟ್ ಆದಾಗಿಂದ 240 ರೂಪಾಯಿಗೆ ಏಕ್ದಮ್ kgಗೆ. ಇದು ಕೂಡ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಮೇ. ಈ ಕವರ್ ಕೂಡ ಪ್ಲಾಸ್ಟಿಕ್ ಅಲ್ಲ ಸರ್, ಇದು ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟೇ. ಇವೆಲ್ಲವೂ ಒಂದೊಂದು ರೀತಿ ಅದು ಕಚ್ಚಾ ನಮಗೆ ಬಂದ್ರೇ ಇದು ತಯಾರಾಗೋದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏನು ಯುದ್ಧ ನಡೀತಾ ಇದೆ ಅದರ ಒಂದು ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಕೇವಲ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಸೀಮಿತವಾಗಿದ್ದ ಸಮಸ್ಯೆ ಈಗ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹರಡ್ತಾ ಇರ್ತಕ್ಕಂಥದ್ದು. ಈಗ ಬಹುದೊಡ್ಡ ಉದ್ಯಮಗಳ ಮೇಲೆಯೂ ಕೂಡ ಈ ಒಂದು ಯುದ್ಧದ ಕರಿನೆರಳು ಬೀಳ್ತಾ ಇರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ ಜೀನ್ಸ್ ಘಟಕದಲ್ಲಿದ್ದೇನೆ. ಈ ಜೀನ್ಸ್ ಘಟಕಕ್ಕೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೂಡ ಸಾಕಷ್ಟು ಲಿಂಕ್ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರ್ತಾ ಇರ್ತಕ್ಕಂಥ ಕೆಮಿಕಲ್ಗಳನ್ನು ಬಳಸಿ ಇಲ್ಲಿ ಜೀನ್ಸನ್ನು ತಯಾರು ಮಾಡ್ತಾಯಿದ್ರು. ಅಂದರೆ ಜೀನ್ಸ್ ಬಟ್ಟೆಗೆ ಕೆಮಿಕಲನ್ನು ಹಾಕುವುದ್ರ ಮೂಲಕ ಕಲರನ್ನು ಚೇಂಜ್ ಮಾಡ್ತಾಯಿದ್ರು. ಈ ದೃಶ್ಯದಲ್ಲಿ ನೀವೇನು ಪ್ಯಾಂಟ್ಗಳನ್ನು ಬೇರೆ ಬೇರೆ ಉಡುಪುಗಳನ್ನು ನೋಡ್ತಿದ್ದೀರಾ, ಇದು ಆರಂಭಿಕವಾಗಿ ಇದು ಡಾರ್ಕ್ ಆಗಿ ಬರುತ್ತೆ. ಅದಕ್ಕೆ ಬೇರೆ ಬೇರೆ ಕಲರ್ಗಳನ್ನು ಹಾಕುವ ಮೂಲಕ ಬೇರೆ ಬೇರೆ ಕಲರ್ನ ಉಡುಪುಗಳನ್ನು ಇಲ್ಲಿ ತಯಾರು ಮಾಡ್ತಾಯಿದ್ರು. ಆದರೆ ಈಗ ಯುದ್ಧ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೆಮಿಕಲ್ ಸಪ್ಲೈ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪೊಟ್ಯಾಷಿಯಂ ಪರಮಾಂಗನೇಟ್ ಆಗಿರ್ಬೋದು, ಹೈಡ್ರೋಜನ್ ಫ್ಲೋರೈಡ್ ಆಗಿರ್ಬೋದು, ಬೇರೆ ಬೇರೆ ಕೆಮಿಕಲ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾಯಿದ್ರು. ಅವೆಲ್ಲವನ್ನು ಕೂಡ ಈಗ ಅಲ್ಲಿಂದ ಸ್ಥಗಿತ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಹೊಡೆತ ಬಿದ್ದಿದ್ದೆ ಜೀನ್ಸ್ ಉದ್ಯಮಿದಾರರಿಗೆ. ಈಗ ದೇಶದಲ್ಲಿರ್ತಕ್ಕಂಥ ಏನು ಸ್ಟಾಕ್ ಇದೆ ಅದನ್ನೇ ಬಳಸ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದು ಸ್ಟಾಕ್ ಇದ್ದರೂ ಕೂಡ ಅದರ ಬೆಲೆಯನ್ನು ಹೆಚ್ಚಿಗೆ ಮಾಡಲಾಗಿರ್ತಕ್ಕಂಥದ್ದು. 40 ರೂಪಾಯಿ kg ಇದ್ದದ್ದನ್ನು 85 ರೂಪಾಯಿಯಿಂದ 100 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಈಗ ರಂಜಾನ್ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಪಾರ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಜೀನ್ಸ್ ಉಡುಪುಗಳನ್ನು ತಯಾರು ಮಾಡ್ತಾ ಇದ್ರು ಉದ್ಯಮಿಗಳು. ಆದರೆ ಈಗ ಕೆಮಿಕಲ್ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ಒಂದು ತಿಂಗಳು ಕಂಟಿನ್ಯೂ ಆಗಿ ನಡೆದರೆ ಸಂಪೂರ್ಣವಾಗಿ ಜೀನ್ಸ್ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ. ನನ್ನ ಜೊತೆ ಈಗ ಜೀನ್ಸ್ ಉದ್ಯಮಿದಾರರಿದ್ದಾರೆ, ಅವ್ರು ಮಾತನಾಡಿಸ್ತೀನಿ.
ಸರ್ ಏನು ಹೇಳ್ತಿದ್ದೀರಾ ನೀವು? ಯಾವ್ಯಾವ ಕೆಮಿಕಲ್ಸ್ ಅಂದರೆ ಕೆಮಿಕಲ್ಸ್ಗಳನ್ನು ಕೊಲ್ಲಿ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ರಿ, ಈಗ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮಗೆ ಸಮಸ್ಯೆ ಯಾವ ರೀತಿ ಆಗತ್ತೆ? ಸರ್ ಡೈರೆಕ್ಟಾಗಿ ನಮಗೆ 30-40% ರೇಟ್ ಹೈಕ್ ಆಗಿದೆ. ನಾವೇನು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಇಂಡಿಯಾದಲ್ಲೇ ತಯಾರಾಗೋದು. ಬಟ್ ಬೈ ಪ್ರಾಡಕ್ಟ್ ಅದರದ್ದು ಏನಿದೆ, ನಾವು ಕಚ್ಚಾ ಇದು ಆಮದು ಮಾಡ್ಕೊತಾ ಇದ್ದೀವಿ ಇಂಡಿಯಾದ. ಕಚ್ಚಾ ಕೆಮಿಕಲ್ನ ಆಮದು ಮಾಡಿಕೊಂಡು ಇಲ್ಲಿ ಸಪ್ರೇಟ್ ಕಲರ್ ಕೆಮಿಕಲ್ಸ್ ಎಲ್ಲ ತಯಾರು ಮಾಡ್ತಾರೆ ಇಂಡಿಯಾದಲ್ಲಿ. ಅದರಲ್ಲಿಂದ ಅವರು ಈ ಯುದ್ಧ ಸ್ಟಾರ್ಟ್ ಆದ ತಕ್ಷಣ ಅವರು ಆರ್ಡ್ರ್ ಮಾಡಿರೋವು ನಮಗೆ ಬರ್ತಾ ಇಲ್ಲ ಅಂತೇಳಿ ಹೇಳಿ ಆವಾಗಲೇ 30-40% ಜಾಸ್ತಿ ಮಾಡ್ಬೋದು. ಸಿಂಪಲಾಗಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ನಿಮಗೆ. ಇವು ನಾವು ಪ್ಯಾಂಟ್ ರೆಡಿ ಆದಮೇಲೆ ಪ್ಯಾಂಟ್ ಈಗ ಸೇಲಿಗೆ ಕಳಿಸ್ಬೇಕಾದ್ರೆ ಇದು ಪ್ಯಾಕ್ ಮಾಡ್ತೀವಿ ಈ ಕವರಲ್ಲಿ ಪ್ಯಾಕ್ ಮಾಡ್ತೀವಿ. ಇದನ್ನು ಏನಾಗಿದೆ, ಈಗ 160 ರೂಪಾಯಿ kg ಇರೋದು ಈ ಯುದ್ಧ ಸ್ಟಾರ್ಟ್ ಆದಾಗಿಂದ 240 ರೂಪಾಯಿಗೆ ಏಕ್ದಮ್ kgಗೆ. ಇದು ಕೂಡ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಮೇ ಈ ಕವರ್ ಕೂಡ. ಪ್ಲಾಸ್ಟಿಕ್ ಅಲ್ಲ ಸರ್ ಇದು? ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟೇ ಇವೆಲ್ಲವೂ ಒಂದೊಂದು ರೀತಿ ಅದು ಕಚ್ಚಾ ನಮಗೆ ಬಂದ್ರೇ ಇದು ತಯಾರಾಗೋದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏನು ಯುದ್ಧ ನಡೀತಾ ಇದೆ ಅದರ ಒಂದು ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಕೇವಲ ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ಸೀಮಿತವಾಗಿದ್ದ ಸಮಸ್ಯೆ ಈಗ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹರಡ್ತಾ ಇರ್ತಕ್ಕಂಥದ್ದು. ಈಗ ಬಹುದೊಡ್ಡ ಉದ್ಯಮಗಳ ಮೇಲೆಯೂ ಕೂಡ ಈ ಒಂದು ಯುದ್ಧದ ಕರಿನೆರಳು ಬೀಳ್ತಾ ಇರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ ಜೀನ್ಸ್ ಘಟಕದಲ್ಲಿದ್ದೇನೆ. ಈ ಜೀನ್ಸ್ ಘಟಕಕ್ಕೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೂಡ ಸಾಕಷ್ಟು ಲಿಂಕ್ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರ್ತಾ ಇರ್ತಕ್ಕಂಥ ಕೆಮಿಕಲ್ಗಳನ್ನು ಬಳಸಿ ಇಲ್ಲಿ ಜೀನ್ಸನ್ನು ತಯಾರು ಮಾಡ್ತಾಯಿದ್ರು. ಅಂದರೆ ಜೀನ್ಸ್ ಬಟ್ಟೆಗೆ ಕೆಮಿಕಲನ್ನು ಹಾಕುವುದ್ರ ಮೂಲಕ ಕಲರನ್ನು ಚೇಂಜ್ ಮಾಡ್ತಾಯಿದ್ರು. ಈ ದೃಶ್ಯದಲ್ಲಿ ನೀವೇನು ಪ್ಯಾಂಟ್ಗಳನ್ನು ಬೇರೆ ಬೇರೆ ಉಡುಪುಗಳನ್ನು ನೋಡ್ತಿದ್ದೀರಾ, ಇದು ಆರಂಭಿಕವಾಗಿ ಇದು ಡಾರ್ಕ್ ಆಗಿ ಬರುತ್ತೆ. ಅದಕ್ಕೆ ಬೇರೆ ಬೇರೆ ಕಲರ್ಗಳನ್ನು ಹಾಕುವ ಮೂಲಕ ಬೇರೆ ಬೇರೆ ಕಲರ್ನ ಉಡುಪುಗಳನ್ನು ಇಲ್ಲಿ ತಯಾರು ಮಾಡ್ತಾಯಿದ್ರು. ಆದರೆ ಈಗ ಯುದ್ಧ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೆಮಿಕಲ್ ಸಪ್ಲೈ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪೊಟ್ಯಾಷಿಯಂ ಪರಮಾಂಗನೇಟ್ ಆಗಿರ್ಬೋದು, ಹೈಡ್ರೋಜನ್ ಫ್ಲೋರೈಡ್ ಆಗಿರ್ಬೋದು, ಬೇರೆ ಬೇರೆ ಕೆಮಿಕಲ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾಯಿದ್ರು. ಅವೆಲ್ಲವನ್ನು ಕೂಡ ಈಗ ಅಲ್ಲಿಂದ ಸ್ಥಗಿತ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಹೊಡೆತ ಬಿದ್ದಿದ್ದೆ ಜೀನ್ಸ್ ಉದ್ಯಮಿದಾರರಿಗೆ. ಈಗ ದೇಶದಲ್ಲಿರ್ತಕ್ಕಂಥ ಏನು ಸ್ಟಾಕ್ ಇದೆ ಅದನ್ನೇ ಬಳಸ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದು ಸ್ಟಾಕ್ ಇದ್ದರೂ ಕೂಡ ಅದರ ಬೆಲೆಯನ್ನು ಹೆಚ್ಚಿಗೆ ಮಾಡಲಾಗಿರ್ತಕ್ಕಂಥದ್ದು. 40 ರೂಪಾಯಿ kg ಇದ್ದದ್ದನ್ನು 85 ರೂಪಾಯಿಯಿಂದ 100 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಈಗ ರಂಜಾನ್ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಪಾರ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಜೀನ್ಸ್ ಉಡುಪುಗಳನ್ನು ತಯಾರು ಮಾಡ್ತಾ ಇದ್ರು ಉದ್ಯಮಿಗಳು. ಆದರೆ ಈಗ ಕೆಮಿಕಲ್ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಾಗಿ ಒಂದು ತಿಂಗಳು ಕಂಟಿನ್ಯೂ ಆಗಿ ನಡೆದರೆ ಸಂಪೂರ್ಣವಾಗಿ ಜೀನ್ಸ್ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ. ನನ್ನ ಜೊತೆ ಈಗ ಜೀನ್ಸ್ ಉದ್ಯಮಿದಾರರಿದ್ದಾರೆ, ಅವ್ರು ಮಾತನಾಡಿಸ್ತೀನಿ. ಸರ್ ಏನು ಹೇಳ್ತಿದ್ದೀರಾ ನೀವು? ಯಾವ್ಯಾವ ಕೆಮಿಕಲ್ಸ್ ಅಂದರೆ ಕೆಮಿಕಲ್ಸ್ಗಳನ್ನು ಕೊಲ್ಲಿ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ರಿ, ಈಗ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮಗೆ ಸಮಸ್ಯೆ ಯಾವ ರೀತಿ ಆಗತ್ತೆ? ಸರ್ ಡೈರೆಕ್ಟಾಗಿ ನಮಗೆ 30-40% ರೇಟ್ ಹೈಕ್ ಆಗಿದೆ. ನಾವೇನು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಇಂಡಿಯಾದಲ್ಲೇ ತಯಾರಾಗೋದು. ಬಟ್ ಬೈ ಪ್ರಾಡಕ್ಟ್ ಅದರದ್ದು ಏನಿದೆ, ನಾವು ಕಚ್ಚಾ ಇದು ಆಮದು ಮಾಡ್ಕೊತಾ ಇದ್ದೀವಿ ಇಂಡಿಯಾದ. ಕಚ್ಚಾ ಕೆಮಿಕಲ್ನ ಆಮದು ಮಾಡಿಕೊಂಡು ಇಲ್ಲಿ ಸಪ್ರೇಟ್ ಕಲರ್ ಕೆಮಿಕಲ್ಸ್ ಎಲ್ಲ ತಯಾರು ಮಾಡ್ತಾರೆ ಇಂಡಿಯಾದಲ್ಲಿ. ಅದರಲ್ಲಿಂದ ಅವರು ಈ ಯುದ್ಧ ಸ್ಟಾರ್ಟ್ ಆದ ತಕ್ಷಣ ಅವರು ಆರ್ಡ್ರ್ ಮಾಡಿರೋವು ನಮಗೆ ಬರ್ತಾ ಇಲ್ಲ ಅಂತೇಳಿ ಹೇಳಿ ಆವಾಗಲೇ 30-40% ಜಾಸ್ತಿ ಮಾಡ್ಬೋದು. ಸಿಂಪಲಾಗಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ನಿಮಗೆ. ಇವು ನಾವು ಪ್ಯಾಂಟ್ ರೆಡಿ ಆದಮೇಲೆ ಪ್ಯಾಂಟ್ ಈಗ ಸೇಲಿಗೆ ಕಳಿಸ್ಬೇಕಾದ್ರೆ ಇದು ಪ್ಯಾಕ್ ಮಾಡ್ತೀವಿ ಈ ಕವರಲ್ಲಿ ಪ್ಯಾಕ್ ಮಾಡ್ತೀವಿ. ಇದನ್ನು ಏನಾಗಿದೆ, ಈಗ 160 ರೂಪಾಯಿ kg ಇರೋದು ಈ ಯುದ್ಧ ಸ್ಟಾರ್ಟ್ ಆದಾಗಿಂದ 240 ರೂಪಾಯಿಗೆ ಏಕ್ದಮ್ kgಗೆ. ಇದು ಕೂಡ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಮೇ ಈ ಕವರ್ ಕೂಡ. ಪ್ಲಾಸ್ಟಿಕ್ ಅಲ್ಲ ಸರ್ ಇದು? ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟೇ ಇವೆಲ್ಲವೂ ಒಂದೊಂದು ರೀತಿ ಅದು ಕಚ್ಚಾ ನಮಗೆ ಬಂದ್ರೇ ಇದು ತಯಾರಾಗೋದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.